Hello everyone, welcome to my YouTube channel Banking Classmate. ನಂದು ಇಂಟರ್ವ್ಯೂ ವಿಡಿಯೋ ಮಾಡಬೇಕಾದ್ರೆ ನಾನು ಹೇಳಿದೆ ನಿಮ್ಮದು ಕ್ಯಾಸ್ಟ್ ಯಾವ ಸೆಂಟ್ರಲ್ ಲಿಸ್ಟಲ್ಲಿ ಯಾವ ಕೆಟಗರಿಗೆ ಬರುತ್ತೆ ನೋಡ್ಕೊಳ್ಳಿ ಅಂತ. ಆ್ಯಂಡ್ ನೀವು ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರಾ ನಿಮ್ಮ ಡೌಟ್ಸ್. ಇದು ಆ್ಯಕ್ಚುಲಿ ಬಿಗಿನರ್ಸ್ಗೆ ತುಂಬ ಡೌಟ್ ಇರುತ್ತೆ. ಆ್ಯಂಡ್ ಇದು ಕೆಟಗರೀಸ್ ಬಂದು ಜನರಲ್ ಅಂತ ಅಂದರೆ ನಿಮ್ಮದು ಇನ್ಕಮ್ ಲಿಮಿಟ್, ನಿಮ್ಮ ಪೇರೆಂಟ್ಸ್ ಇನ್ಕಮ್ ಲಿಮಿಟ್ ಬಂದು 8 lakhsಗಿನ್ನ ಮೋರ್ ದ್ಯಾನ್ ₹1 ಜಾಸ್ತಿ ಇದ್ರೂ ಅದನ್ನ ನಿಮಗೆ ಜನರಲ್ ಅಂತಲೇ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಇನ್ಕಮ್ ಲಿಮಿಟು 8 lakhsಗಿನ್ನ ಕಡಿಮೆ ಇದ್ದರೆ ನಿಮ್ಮದು ಕ್ಯಾಸ್ಟ್ ಯಾವ ಕೆಟಗರಿಗೆ ಬರುತ್ತೆ ಅದನ್ನ ನಿಮಗೆ ಕೆಟಗರಿ ರಿಸರ್ವೇಷನ್ ಕೊಡ್ತಾರೆ. ಇವಾಗ ಇನ್ ಕೇಸ್ ನಿಮ್ಮದು ಕ್ಯಾಸ್ಟ್ ಬಂದು OBCಗೆ ರಿಲೇಟೆಡ್ ಆದರೂ ನಿಮ್ಮದು ಪೇರೆಂಟ್ಸ್ ಇನ್ಕಮ್ಮು ಮೋರ್ ದ್ಯಾನ್ 8 lakhs ಇದ್ದರೆ ಅದನ್ನ ಜನರಲ್ಗೆ ಟ್ರೀಟ್ ಮಾಡ್ತಾರೆ. ನೀವು ಜನರಲ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು OBC ಅವರು ಏನಂತ ಕೇಳಿದ್ದೀರಾ ಅಂತ ಅಂದರೆ ಕಾಸ್ಟ್ ಮತ್ತು ಇದು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಸಪ್ರೇಟ್ ಇರುತ್ತೆ ಅಂತ. ಇಲ್ಲ, ಒಂದೇ ಸರ್ಟಿಫಿಕೇಟ್ ಇರುತ್ತೆ. ಆ್ಯಂಡ್ ಜನರಲ್ ಅವರು ಏನೂ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನೀವು ಜನರಲಲ್ಲಿ ಅಪ್ಲೈ ಮಾಡಿರ್ತೀರ. ಅಲ್ಲಿ ಟಾಪ್ ಸ್ಕೋರ್ ಬಂದರೆ ಅಷ್ಟೇ ನಿಮಗೆ ಮಾರ್ಕ್ಸು. ಸೊ ಅಲ್ಲಿ ಏನೂ ನಿಮ್ಮದು ಡಾಕ್ಯುಮೆಂಟ್ಸ್ ಇರಲ್ಲ. ಆ್ಯಂಡ್ OBC EWS SC ST ಅವರು ಡಾಕ್ಯುಮೆಂಟ್ ಮಾಡಿಸ್ಕೋಬೇಕಾಗಿರುತ್ತೆ ಒಂದು. ಆ್ಯಂಡ್ ಎಲ್ಲಿ ಮಾಡಿಸ್ಕೋಬೇಕು ಅಂತ ಅಂದರೆ ನೀವು ಆ್ಯಸ್ ಯೂಶ್ವಲ್ ಸ್ಟೇಟ್ದು ಸರ್ಟಿಫಿಕೇಟ್ ಮಾಡಿಸ್ಕೊತೀರಲ್ವ, ನಾಡ ಕಚೇರಿ ಆ್ಯಂಡ್ ಅಥವಾ ತಾಲೂಕು ಆಫೀಸಲ್ಲಿ ಮಾಡಿಸ್ಕೊತೀರಲ್ವ, ಸೇಮ್ ಅಲ್ಲಿಗೆ ಹೋಗಿ ಕೇಳಿ ನನಗೆ ಸೆಂಟ್ರಲ್ ಫಾರ್ಮ್ಯಾಟ್ದು ಸರ್ಟಿಫಿಕೇಟ್ ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನ ಬರೀತಾ ಇರೋದು ಅಂತ ಅಂದರೆ ಅವ್ರು ಮಾಡಿಕೊಡ್ತಾರೆ. ಆ್ಯಂಡ್ ನೀವು ಈ ಇಯರ್ ಯಾವ ಎಕ್ಸಾಮ್ಸು ಬರೆಯಲ್ಲ, ನೆಕ್ಸ್ಟ್ ಇಯರ್ ಎಕ್ಸಾಮ್ಸ್ ಬರಿತೀವಿ ಅಂತ ಅಂದರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ನಿಮ್ಮ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ. April 1 ಅಲ್ವಾ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್, ಅದು ನೋಟಿಫಿಕೇಷನಲ್ಲೇ ಮೆನ್ಷನ್ ಆಗಿರುತ್ತೆ ಆಫ್ಟರ್ April 1 ಅಂತ. ಸೊ ನೀವು ನೆಕ್ಸ್ಟ್ ಇಯರ್, ಈಗ RRBPO ನೆಕ್ಸ್ಟ್ ಇಯರ್ ಅಲ್ವಾ ಇರೋದು, ಏಪ್ರಿಲ್ ಕಳೆದು ಮೇ ಜೂನ್ ಜುಲೈ ಯಾವಾಗಲಾದರೂ ಮಾಡಿಸ್ಕೊಳ್ಳಿ. ಆ್ಯಂಡ್ ಇನ್ನು ಮೇನ್ಸ್ ಇದ್ದಾಗೆಲ್ಲ ಮಾಡಿಸ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಿಫೋರ್ ನೀವು ಪ್ರಿಲಿಮ್ಸ್ಗೆ ಹೋಗೋ ಅಷ್ಟರಲ್ಲೇ ಮಾಡಿಸ್ಕೊಂಡಿರ್ಬೇಕಂತ ಏನಿಲ್ಲ. ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾದ್ರೆ ಯಾವ ಸರ್ಟಿಫಿಕೇಟ್ಸ್ ನಿಮ್ಮನ್ನ ಅಪ್ಲೋಡ್ ಮಾಡಿ ಅಂತ ಕೇಳಲ್ಲ. ಬಟ್ ನೀವು ಅಪ್ಲೈ ಮಾಡಬೇಕಾದ್ರೆ ನೀವು OBC ಅಂತ ಅಪ್ಲೈ ಮಾಡಿದರೆ ನಿಮ್ಗೆ ಇಂಟರ್ವ್ಯೂ ಹೋಗಬೇಕಾದ್ರೆ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಕಾಗಿರುತ್ತೆ. ಸೊ ಬಿಫೋರ್ ಇಂಟರ್ವ್ಯೂ ಅಪ್ಲೈ ಮಾಡಿ ನಿಮಗೆ ಆ ಡಾಕ್ಯುಮೆಂಟ್ ಕೈಗೆ ಬಂದರೆ ಸಾಕು. ಆ್ಯಂಡ್ ಅದೇ ಹೇಳಿದ್ನಲ್ಲ, ನಾಡ ಕಚೇರಿಗೆ ಹೋಗಿ ಇಲ್ಲಾಂದರೆ ತಾಲೂಕು ಆಫೀಸ್ಗೆ ಹೋಗಿ ಮಾಡಿಸ್ಕೊಳ್ಳಿ ಅಂತ. 15 days 20 days ಇಲ್ಲಿ ಸೇಮ್ ಅವ್ರ ಡಾಕ್ಯುಮೆಂಟ್ಸ್. ನೀವು ಕರ್ನಾಟಕದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊತಿದ್ರಿ ಅಲ್ವಾ, 5 years ವ್ಯಾಲಿಡಿಟಿ ಇರುತ್ತಲ್ವ ಕರ್ನಾಟಕದಾದರೆ. ಬಟ್ ಇದು ಸೆಂಟ್ರಲ್ದಾದರೆ 1 year ಇರುತ್ತೆ. ನೆಕ್ಸ್ಟ್ ಇಯರ್ ಮತ್ತೆ ಅದನ್ನೇ ರಿನ್ಯೂ ಮಾಡಿಕೊಡ್ತಾರೆ, ಸೇಮ್ ಹಂಗೆ ಇರುತ್ತೆ. ಅದೇ ಡೇಟ್ ನೆಕ್ಸ್ಟ್ ಡೇಟಿಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಏಪ್ರಿಲ್ ಕಳೆದು ಮೇ ಜೂನ್ ಜುಲೈಯಲ್ಲೇ ಮಾಡಿಸ್ಕೊಳ್ಳಿ. ಆ್ಯಂಡ್ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಪಪ್ಪನೋ ನಿಮ್ಮ ಅಮ್ಮನ ಮಾಡಿಸ್ಕೊಡ್ತಾರೆ ಅಂತ ಅಂದರೆ ಏನು ಮೇನ್ಸ್ ಟೈಮಲ್ಲೆಲ್ಲ ಮಾಡಿಸ್ಕೊಬೋದು. ಬಟ್ ನೀವೇ ಮಾಡಿಸ್ಕೊಬೇಕು ಹೋಗಿ ಅಂತ ಅಂದರೆ ಇವಾಗ ಜೂನ್ ಜುಲೈಯಲ್ಲಿ ಟೈಮ್ ಇರುತ್ತೆ ಅಲ್ವಾ, ಆವಾಗಲೇ ಅಪ್ಲೈ ಮಾಡಿ ನಿಮ್ಮದು ಡಾಕ್ಯುಮೆಂಟ್ನ ನೀವು ರೆಡಿ ಮಾಡಿಟ್ಕೊಂಡಿರೋದು ಸೇಫ್ಟಿ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ಇನ್ನೇನು ಕ್ಲಾರಿಫಿಕೇಷನ್ ಇಲ್ಲ. ನಿಮ್ಮ ಕ್ಯಾಸ್ಟ್ ಯಾವುದಕ್ಕೆ ಬರುತ್ತೆ ಅನ್ನೋದಕ್ಕೆ ನೀವೇ ಒಂದ್ಸಲ ತಿಳ್ಕೊಂಡು ಕ್ಲಾರಿಫೈ ಮಾಡ್ಕೊಳ್ಳಿ. ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಅಲ್ವಾ ನಾಡ ಕಚೇರಿಯಲ್ಲಿ, ಅವ್ರಿಗನ್ನ ಕೇಳಿದ್ರೆ ಹೇಳ್ತಾರೆ. ಆ್ಯಂಡ್ ಸರ್ಟಿಫಿಕೇಟ್ಸ್ ನಿಮ್ಮದು ಅದ್ರ ಬರಲಿಲ್ಲ, ನಿಮ್ಮದು ಯಾವ ಕ್ಯಾಸ್ಟು OBCಗೆ ಬರಲಿಲ್ಲ ಅಂದರೆ ಸರ್ಟಿಫಿಕೇಟೇ ಬರೋಲ್ಲ, ಅಲ್ಲೇ ನಿಮ್ಮ ವೆರಿಫೈ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಅದನ್ನೇನು ತಲೆಗೆ ಹಾಕೋಬೇಡಿ. ಅದೆಲ್ಲ ಒಂದೊಂದೇ ಡಾಕ್ಯುಮೆಂಟ್, ಅದು ಎರಡೆರಡು ಅಂತ ಏನಿಲ್ಲ. ಇನ್ನು ಜನರಲ್ ಅವ್ರಿಗೆ ಏನೂ ಇಲ್ಲ. ಆ್ಯಂಡ್ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ, ನಾನು ಫರ್ದರ್ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.